ಲೆಟ್ಸ್ ಲುಕ್ ಇನ್ ಟು ಸಮಥಿಂಗ್ ಕಾಲ್ಡ್ ಎಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಅ ಪವರ್ ಸೆಟ್ ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ಪವರ್ ಸೆಟ್ ಕೊಟ್ಟಿದ್ದಾರೆ, ಸರಿನಾ? ಪವರ್ ಸೆಟ್ ಆಫ್ ಸೆಟ್ ಎ ಅಂತ ತಿಳ್ಕೊಳ್ಳಿ. ವಿಲ್ ಡಿಪೆಂಡ್ ಆನ್, ಏನರ ಮೇಲೆ ಡಿಪೆಂಡ್ ಆಗುತ್ತೆ ಇದು? ದಿಸ್ ವಿಲ್ ಡಿಪೆಂಡ್ ಆನ್ ಸೆಟ್ ಎ ಅಲ್ವಾ? ಪವರ್ ಸೆಟ್ ಯಾವುದ್ರದ್ದು ಒಂದು ಸೆಟ್ ಅದು ಅಂತ ಹೇಳಿದ್ರೆ ಇಟ್ ವಿಲ್ ಡಿಪೆಂಡ್ ಆನ್ ವಾಟ್ ಎವರ್ ದ್ಯಾಟ್ ಸೆಟ್ ಇಸ್, ಕರೆಕ್ಟಾ? ಹಾಗಾಯಿತು ಅಂತ ಹೇಳಿದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಅ ಪವರ್ ಸೆಟ್ ಏನರ ಮೇಲೆ ಡಿಪೆಂಡ್ ಆಗುತ್ತೆ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಅ ಪವರ್ ಸೆಟ್ ಪಿ ಆಫ್ ಎ ಅಂತಲೇ ಬರಿತೀನಿ, ಇಸ್ ಡಿಪೆಂಡ್ಸ್ ಆನ್ ಏನೋ depends on elements in set A itself. Okay, so n of A ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಅ ಸೆಟ್ ಎ, ಆಯಿತಾ? ದಿಸ್ ಇಸ್ ವಾಟ್ ಇಟ್ ರಿಪ್ರೆಸೆಂಟ್ಸ್, ಆಯಿತಾ? ಎನ್ ಆಫ್ ಎ ಅಂತ ಹೇಳ್ತು ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ. ಸೊ ಫಾರ್ ಎಕ್ಸಾಂಪಲ್ ಎನ್ ಆಫ್ ಎ ಇಫ್ ಇಟ್ಸ್ ಈಕ್ವಲ್ ಟು 10 ಅಂತ ತಿಳ್ಕೊಳ್ಳಿ, ಆಯಿತಾ? ಅಂಥೇಳಿ ಸೆಟ್ ಎ ಅಲ್ಲಿ 10 ಎಲಿಮೆಂಟ್ ಇದೆ ಅಂಥೇಳಿ. ನಾನು ಬರೆದು ನೋಡಿಸ್ತಾ ಇಲ್ಲ ಸೆಟ್ ಎ ಅಲ್ಲಿ ಏನಿದೆ ಅಂಥೇಳಿ, ಬಟ್ 10 ಎಲಿಮೆಂಟ್ ಇದೆ ಅಂಥೇಳಿ ಹೇಳ್ತಾ ಇದ್ದೀನಿ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪವರ್ ಸೆಟ್ ಎ, ಇದು ಅರ್ಥ ಆಯ್ತಾ? ಡಿನೋಟೇಷನು ಎನ್ ಆಫ್ ಪಿ ಆಫ್ ಎ ಏನು ಅಂತ ಹೇಳಿದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪವರ್ ಸೆಟ್ ಎ ಇಸ್ ಈಕ್ವಲ್ ಟು 2 to the power of 10, ಆಯಿತಾ? ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎಫ್ ಎನ್ ಆಫ್ ಬಿ ಸೆಟ್ ಬಿ ಇಸ್ ಈಕ್ವಲ್ ಟು ಸೇ 4, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪವರ್ ಸೆಟ್ ಬಿ ವಿಲ್ ಬಿ ಈಕ್ವಲ್ ಟು 2 to the power of 4, ಆಯಿತಾ? ಕೊನೆಯದಾಗಿ ಇನ್ ಜನರಲ್ if number of elements in set C is say n, ನಾನು ಕ್ಯಾಪಿಟಲ್ ಎನ್ ಅಂತಲೂ ಉಪಯೋಗಿಸ್ಬೋದು. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಸಿ ವಿಲ್ ಬಿ 2 to the power of n, ಆಯಿತಾ ಹುಡುಗರ? ಅರ್ಥ ಆಯ್ತಾ ಏನು ಅಂತ ಹೇಳಿ? ಇವಾಗ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನನ್ನ ಹತ್ರ ಇಲ್ಲಿ ಎಷ್ಟಿದೆ? 1 2 3 3 ಎಲಿಮೆಂಟ್ ಇದೆ. ಇದರಲ್ಲಿ ಪಾಸಿಬಲ್ ಸಬ್ಸೆಟ್ಸ್ ಏನು? ನಲ್ ಸೆಟ್ಟು 1 2 3 1 2 1 3 2 3 1 2 3. ಸೊ 3 4 4 8 ಇದೆ. ಸೊ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಪವರ್ ಸೆಟ್ ಇಸ್ 8. ಇದನ್ನು ನಾನು ಇನ್ನೊಂದು ಎಲಿಮೆಂಟ್ ಆ್ಯಡ್ ಮಾಡ್ತೀನಿ. ಇವಾಗ ಉತ್ತರ ಏನು ಬರುತ್ತೆ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು 1 2 3 4 1 2 3 4, ಆಯಿತಾ? ನೆಕ್ಸ್ಟ್ 1 2 3 4, ಆಮೇಲೆ 1 2 3 4. ಸೊ 4 4 ಅಂತ ಹೇಳಿದ್ರೆ 16. ಸೊ ಇಲ್ಲಿ ನೋಡ್ಬೋದು ಉತ್ತರ ಏನಿದೆ? 16 ಇದೆ. ಹೇಗೆ ಬರ್ತಾ ಇದೆಯಪ್ಪ ಇದು ಲೆಕ್ಕ ಅಂತ ಹೇಳ್ತು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕ್ಯಾಲ್ಕುಲೇಷನ್ ನೋಡ್ತಾ ಇದ್ದೀನಿ. ಕ್ಯಾಲ್ಕುಲೇಟಿಂಗ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಅ ಪವರ್ ಸೆಟ್ ವಿ ಹ್ಯಾವ್ ಎನ್ ಇಸ್ ಈಕ್ವಲ್ ಟು ಲೆಂತ್ ಆಫ್ ಸೆಟ್ ಎ, ಆಯಿತಾ? ಸೊ ಪ್ರಿಂಟಿಂಗ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಪವರ್ ಸೆಟ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಇಲ್ಲಿದೆ ಫಾರ್ಮುಲಾ, 2 to the power of n. 2 2 ಸ್ಟಾರ್ n ಅಂತ ಹೇಳಿದ್ರೆ ಇದು 2 to the power of n, ಇದೇ ಫಾರ್ಮುಲಾ ಅಷ್ಟೇ, ಇನ್ನೇನಿಲ್ಲ, ಸರಿನಾ? ಸೊ ಕೊನೆಯದಾಗಿ ಅ ಸ್ಮಾಲ್ ನೋಟ್. ಸೊ ಇದು ಜನರಲ್ ಆಗಿ ಈ ಥರನೇ ಇಲ್ಲಿ ನೋಟ್ ಏನಪ್ಪ ಅಂತ ಹೇಳಿದ್ರೆ, ಇಫ್ ಅ ಸೆಟ್ ಸೇ y is a null set, ಸರಿನಾ? the power set of this set would be equal to again a null set. ಈ ರೀತಿ ಒಂದು ಲೆಕ್ಕದಲ್ಲಿ it has only one element in it and that would be this, ಈ ಲೆಕ್ಕ, ಸರಿನಾ? ಅಂತ ಹೇಳ್ತು ಅಂತ ಹೇಳಿ ಎಷ್ಟು ನಂಬರ್ ಇದೆ ಇಲ್ಲಿ ರೋಡೆ, ಎಷ್ಟು ಎಲಿಮೆಂಟ್ಸ್ ಇದೆ? 1 ಇದೆ. ಸೊ ಹಿಯರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ y ಇಸ್ ಈಕ್ವಲ್ ಟು 0. ಹಾಗಾಗಿ ದ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ದ ಪವರ್ ಸೆಟ್ y
would be equal to 2 to the power of 0 which is equal to 1. ಸರಿನಾ? ಸೊ ಇದೇ ನಿಮ್ಮ ಉತ್ತರ. ಈ ಕಾನ್ಸೆಪ್ಟನ್ನ ಇಲ್ಲಿ ಸಮ್ಮರೈಸ್ ಮಾಡಿದ್ದೀನಿ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪವರ್ ಸೆಟ್ ಈಸ್ ಈಕ್ವಲ್ ಟು ದ ಪವರ್ ಆಫ್ n. ಅದನ್ನು ಕ್ಯಾಪಿಟಲ್ ಲೆಟರ್ ಮಾಡ್ತೀನಿ, ನಿಮ್ಗೆ ಕನ್ಫ್ಯೂಷನ್ ಬೇಡ ಆಗೋದು ಬೇಡ ಅಂಥೇಳಿ ಅದನ್ನು ಕ್ಯಾಪಿಟಲ್ ಲೆಟರ್ ಚೇಂಜ್ ಮಾಡ್ತೀನಿ. ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ ತೆಕ್ಕೊಳ್ಳಿ. ನೀವು ಯಾವಾಗ ಓದ್ತಿರೋ ಅದನ್ನು ಉಪಯೋಗಿಸಿ. ಫಾರ್ಮುಲಾಸ್ ಎಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಬರುತ್ತೆ, ಅದಕ್ಕೆ ಕಾನ್ಸೆಪ್ಟ್ ಕಲಿಯೋದು ಮುಖ್ಯ. ಸೊ ಉತ್ತರಗಳು ನೋಡೋಕ್ಕೆ ಹೋಗ್ಬೇಡಿ, ಫಾರ್ಮುಲಾ ಲಿಸ್ಟು ನೋಡ್ಬೋದು ನೀವು. ಪ್ಲೀಸ್ ಮೇಕ್ ಯೂಸ್ ಅ ಫಾರ್ಮುಲಾ ಲಿಸ್ಟ್ ಬಟ್ ನಾಟ್ ದ ಆನ್ಸರ್ ನೀವು ಗೈಡ್ ಹಿಡ್ಕೊಂಡು ಉತ್ತರಗಳು ನೋಡಿದ್ರೆ ಉಪಯೋಗ ಬರಲ್ಲ. ಹಾಂ, ಪಾಸ್ ಮಾಡ್ಕೊಂಡು ಬರ್ಕೊಳ್ರು.